ನಾವೇನು ಅನ್ನಪೂರ್ಣೇಶ್ವರಿ ಅಂತ ಏನು ಕರಿತಾ ಇದ್ವಿ, ಆ ಅನ್ನಪೂರ್ಣೇಶ್ವರಿ ಹೆಸರಿಗೂ ತಕ್ಕಂತೆ ನಮ್ಮ ಸಚಿವರು ಇಲ್ಲೇ ಕೂತಿದ್ರು, ಮಧು ಬಂಗಾರಪ್ಪ ಅವರು ಹೊರಟರು ಅಂತ ಅನ್ಸುತ್ತೆ. ನಮ್ಮ ಸಭಾನಾಯಕರಿಗೆ ನಾನು ಮನವಿ ಮಾಡ್ತೀನಿ, ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಂತ ತಾವು ಏನು ಕೊಡ್ತಾ ಇದ್ದೀರಿ ಮಧ್ಯಾಹ್ನ ಹೊತ್ತು, ತಾವು ಆ ಚೆನ್ನಮ್ಮಾಜಿ ಅವರ ಹೆಸರನ್ನ ಸೇರಿಸಿ ಚೆನ್ನಮ್ಮಾಜಿ ಅನ್ನಪೂರ್ಣೇಶ್ವರಿ ಬಿಸಿ ಊಟ ಅಂತಾನೋ ಆ ಚೆನ್ನಮ್ಮಾಜಿ ಹೆಸರು ಬರೋ ತರ ಆ ಹೆಸರು ಉಳಿಬೇಕು. ಅದಕ್ಕೋಸ್ಕರ ತಾವು ಅದಕ್ಕೊಂದು ಚಿಂತನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ಸರ್ಕಾರವನ್ನ ಮನವಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇವತ್ತೇನು ಅಗಲಿರತಕ್ಕಂತ 13 ಜನ ತಾವೇನು ಹೆಸರು ಗಣ್ಯರನ್ನ ತಂದಿದ್ದೀರಿ ಈ ಸದನಕ್ಕೆ, ಎಲ್ಲರಿಗೂ ಕೂಡ ಆ ಒಂದು ನೋವನ್ನ ಭರಿಸುವಂತ ಶಕ್ತಿಯನ್ನ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಕೊಡ್ಲಿ, ಅವರಿಗೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಕೂಡ ವಿಶೇಷ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾವೇನು ಅನ್ನಪೂರ್ಣೇಶ್ವರಿ ಅಂತ ಏನು ಕರಿತಾ ಇದ್ವಿ, ಆ ಅನ್ನಪೂರ್ಣೇಶ್ವರಿ ಹೆಸರಿಗೂ ತಕ್ಕಂತೆ ನಮ್ಮ ಸಚಿವರು ಇಲ್ಲೇ ಕೂತಿದ್ರು, ಮಧು ಬಂಗಾರಪ್ಪ ಅವರು ಹೊರಟರು ಅಂತ ಅನ್ಸುತ್ತೆ. ನಮ್ಮ ಸಭಾನಾಯಕರಿಗೆ ನಾನು ಮನವಿ ಮಾಡ್ತೀನಿ, ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ ಅಂತ ತಾವು ಏನು ಕೊಡ್ತಾ ಇದ್ದೀರಿ ಮಧ್ಯಾಹ್ನ ಹೊತ್ತು, ತಾವು ಆ ಚೆನ್ನಮ್ಮಾಜಿ ಅವರ ಹೆಸರನ್ನ ಸೇರಿಸಿ ಚೆನ್ನಮ್ಮಾಜಿ ಅನ್ನಪೂರ್ಣೇಶ್ವರಿ ಬಿಸಿ ಊಟ ಅಂತಾನೋ ಆ ಚೆನ್ನಮ್ಮಾಜಿ ಹೆಸರು ಬರೋ ತರ ಆ ಹೆಸರು ಉಳಿಬೇಕು. ಅದಕ್ಕೋಸ್ಕರ ತಾವು ಅದಕ್ಕೊಂದು ಚಿಂತನೆ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ನಾನು ಸರ್ಕಾರವನ್ನ ಮನವಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇವತ್ತೇನು ಅಗಲಿರತಕ್ಕಂತ 13 ಜನ ತಾವೇನು ಹೆಸರು ಗಣ್ಯರನ್ನ ತಂದಿದ್ದೀರಿ ಈ ಸದನಕ್ಕೆ, ಎಲ್ಲರಿಗೂ ಕೂಡ ಆ ಒಂದು ನೋವನ್ನ ಭರಿಸುವಂತ ಶಕ್ತಿಯನ್ನ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಕೊಡ್ಲಿ, ಅವರಿಗೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ನಾನು ಕೂಡ ವಿಶೇಷ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.